ಇವತ್ತಿನ ಟಾಪಿಕ್ ಅರುಣಾಚಲ ಪ್ರದೇಶ ಮತ್ತು ನಾಗಾಲ್ಯಾಂಡ್ ರಾಜ್ಯಗಳು. ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ನಮ್ಮ ಸ್ಪರ್ಧಾ ಪ್ರಚಲಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅರುಣಾಚಲ ಪ್ರದೇಶ ರಾಜ್ಯದ ಬಗ್ಗೆ ಪ್ರಮುಖ ಮಾಹಿತಿ. ಅರುಣಾಚಲ ಪ್ರದೇಶದ ಬಗ್ಗೆ ನೋಡುವುದಾದ್ರ, ಈ ಅರುಣಾಚಲ ಪ್ರದೇಶ ರಾಜ್ಯ ಭಾರತದ ಈಶಾನ್ಯದ ಒಂದು ರಾಜ್ಯ, ಈಶಾನ್ಯದಲ್ಲಿ ಕಂಡುಬರುವ ಒಂದು ಪ್ರಮುಖ ರಾಜ್ಯವಾಗಿದೆ. ಈ ಅರುಣಾಚಲ ಪ್ರದೇಶದ ರಾಜ್ಯದ ರಾಜಧಾನಿ ಇಟಾನಗರ. ಇಲ್ಲಿ ಮಾತನಾಡುವ ರಾಜ್ಯ ಭಾಷೆ, ಅರುಣಾಚಲ ಪ್ರದೇಶದಲ್ಲಿ ಮಾತನಾಡುವ ರಾಜ್ಯ ಭಾಷೆ ಇಂಗ್ಲಿಷ್. ಇಲ್ಲಿ ರಾಜ್ಯ ಪ್ರಾಣಿ ಮಿಥುನ. ಈ ಮಿಥುನ ಪ್ರಾಣಿಯನ್ನ ಗಯಾಲ್ ಅಂತೂ ಕರೆಯುತ್ತಾರೆ. ಅರುಣಾಚಲ ಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಯಾರದಾರ ಅಂದ್ರ, ಪ್ರಸ್ತುತ ಮುಖ್ಯಮಂತ್ರಿ ಪೇಮಾ ಖಂಡು ಅವರದಾರ. ಅರುಣಾಚಲ ಪ್ರದೇಶದ ಪ್ರಸ್ತುತ ಗವರ್ನರ್ ಅಥವಾ ರಾಜ್ಯಪಾಲರ ಯಾರದಾರ ಅಂದ್ರ ಕೈವಲ್ಯ ತ್ರಿವಿಕ್ರಮ್ ಪರ್ನಾಯಕ್ ಅವರು ಪ್ರಸ್ತುತ ಅರುಣಾಚಲ ಪ್ರದೇಶದ ರಾಜ್ಯಪಾಲರಾಗಿದ್ದಾರೆ. ಅರುಣಾಚಲ ಪ್ರದೇಶ ರಾಜ್ಯ ಯಾವಾಗ ಸ್ಥಾಪನೆ ಆಯ್ತಂದ್ರ 1987 ಫೆಬ್ರವರಿ 20ರಂದ ಅರುಣಾಚಲ ಪ್ರದೇಶ ಸ್ಥಾಪನೆ ಆಯಿತು. ಫೆಬ್ರವರಿ 20ನ್ನ ಅರುಣಾಚಲ ಪ್ರದೇಶ ರಾಜ್ಯದ ಸಂಸ್ಥಾಪನಾ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. 1987ರಂದು ಇದು ಅಸ್ಸಾಂ ರಾಜ್ಯದಿಂದ ಬೇರ್ಪಟ್ಟು ಸ್ಥಾಪನೆ ಆಯಿತು. ಅರುಣಾಚಲ ಪ್ರದೇಶ ರಾಜ್ಯದ ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದ್ರ, ಈ ಅರುಣಾಚಲ ಪ್ರದೇಶ ರಾಜ್ಯ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಲ್ಲಿ 1972ರವರೆಗೆ ಅಂದ್ರೆ 1972ರವರೆಗೆ ಈ ರಾಜ್ಯವನ್ನು ಈಶಾನ್ಯ ಗಡಿನಾಡು ಏಜೆನ್ಸಿ ಎಂದು ಹೆಸರಿಸಲಾಗಿತ್ತು. 1972ರವರೆಗೆ ಈ ರಾಜ್ಯವನ್ನು ಈಶಾನ್ಯ ಗಡಿನಾಡು ಏಜೆನ್ಸಿ ಅಂದ್ರ ನಾರ್ತ್ ಈಸ್ಟ್ ಫ್ರಾಂಟಿಯರ್ ಏಜೆನ್ಸಿ ಎಂದು ಹೆಸರಿಸಲಾಗಿತ್ತು. ಜನವರಿ 20, 1972ರಂದು ಇದು ಕೇಂದ್ರಾಡಳಿತ ಪ್ರದೇಶವಾಯಿತು. ಅರುಣಾಚಲ ಪ್ರದೇಶವನ್ನ ಯಾವಾಗ ಕೇಂದ್ರಾಡಳಿತ ಪ್ರದೇಶವಾಗಿ ಆಯ್ಕೆ ಮಾಡಲಾಯಿತು ಅಂತ ಕೇಳ್ತಾರ. ಜನವರಿ 20, 1972ರಂದು ಕೇಂದ್ರಾಡಳಿತ ಪ್ರದೇಶವಾಯಿತು. ಮತ್ತು ಅರುಣಾಚಲ ಪ್ರದೇಶ ಎಂಬ ಹೆಸರನ್ನು ಪಡೆದಿದ್ದು ಕೇಂದ್ರಾಡಳಿತ ಪ್ರದೇಶವಾದ ನಂತರ ಜನವರಿ 20, 1972ರಂದು ಕೇಂದ್ರಾಡಳಿತ ಪ್ರದೇಶವಾಯಿತು. ಮತ್ತು ಅರುಣಾಚಲ ಪ್ರದೇಶ ಎಂಬ ಹೆಸರು ಪಡೆಯಿತು. ನೆಕ್ಸ್ಟ್, ಅರುಣಾಚಲ ಪ್ರದೇಶ ಯಾವಾಗ ಸ್ಥಾಪನೆ ಆಯ್ತಂದ್ರ 1987 ಫೆಬ್ರವರಿ 20ರಂದ ಅಸ್ಸಾಂನಿಂದ ಬೇರ್ಪಟ್ಟು ಪೂರ್ಣ ರಾಜ್ಯ ಸ್ಥಾನವನ್ನು ಪಡೆದುಕೊಂಡಿತು. 1972ರವರೆಗೆ ಈ ರಾಜ್ಯವನ್ನು, ಅರುಣಾಚಲ ಪ್ರದೇಶವನ್ನು ಈಶಾನ್ಯ ಗಡಿನಾಡು ಏಜೆನ್ಸಿ ಎಂದು ಹೆಸರಿಸಲಾಗಿತ್ತು. ತದನಂತರ ಜನವರಿ 20, 1972ರಂದ ಕೇಂದ್ರಾಡಳಿತ ಪ್ರದೇಶವಾಗಿ ಆಯ್ಕೆ ಆಯಿತು. ಅವಾಗ ಆ ಸಮಯದಲ್ಲಿ ಅರುಣಾಚಲ ಪ್ರದೇಶ ಎಂಬ ಹೆಸರನ್ನು ಪಡೆದುಕೊಂಡಿತ್ತು. ನಂತರ 1987 ಫೆಬ್ರವರಿ 20ರಂದ ಅಸ್ಸಾಂನಿಂದ ಬೇರ್ಪಟ್ಟು ಪೂರ್ಣ ರಾಜ್ಯ ಸ್ಥಾನಮಾನವನ್ನು ಪಡೆದುಕೊಂಡಿತು. ಅರುಣಾಚಲ ಪ್ರದೇಶದ ಗಡಿಗಳ ಬಗ್ಗೆ ನೋಡುವುದಾದ್ರ, ಅರುಣಾಚಲ ಪ್ರದೇಶ ರಾಜ್ಯ 2 ರಾಜ್ಯಗಳೊಂದಿಗೆ ಗಡಿಗಳನ್ನು ಹೊಂದಿಕೊಂಡಿದೆ. ಅರುಣಾಚಲ ಪ್ರದೇಶ ಇಲ್ಲಿ ಕಂಡು ಬರುತ್ತದೆ. 2 ರಾಜ್ಯಗಳೊಂದಿಗೆ ಗಡಿಗಳನ್ನು ಹಂಚಿಕೊಂಡಿದೆ. ಯಾವಂದ್ರ ನೈಋತ್ಯದಲ್ಲಿ ಅಸ್ಸಾಂ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಮತ್ತ ಆಗ್ನೇಯದಲ್ಲಿ ನಾಗಾಲ್ಯಾಂಡ್ದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಅರುಣಾಚಲ ಪ್ರದೇಶ ಯಾವ 2 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳ್ತಾರ. ಅದಕ್ಕೆ ಉತ್ತರ ಅಸ್ಸಾಂ ಮತ್ತು ನಾಗಾಲ್ಯಾಂಡ್. ನೆಕ್ಸ್ಟ್, ಅರುಣಾಚಲ ಪ್ರದೇಶ ರಾಜ್ಯ 3 ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. 3 ದೇಶಗಳೊಂದಿಗೆ ಗಡಿ. ಯಾವ್ಯಾವ ದೇಶ ಅಂದ್ರ, ಒಂದು ಭೂತಾನ,
ಮಯನ್ಮಾರ, ಚೀನಾ. ಉತ್ತರದಲ್ಲಿ ಚೀನಾ, ಇಲ್ಲಿ ಚೀನಾ ಕಂಡು ಬರುತ್ತದೆ, ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಪಶ್ಚಿಮದಲ್ಲಿ ಇಲ್ಲಿ ಭೂತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಮತ್ತು ಆಗ್ನೇಯದಲ್ಲಿ ಇಲ್ಲಿ ಮಯನ್ಮಾರದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. 3 ರಾಷ್ಟ್ರಗಳೊಂದಿಗೆ ಈ ಅರುಣಾಚಲ ಪ್ರದೇಶ ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್, ಭಾರತದಲ್ಲಿ ಮೊಟ್ಟ ಮೊದಲು ಸೂರ್ಯ ಉದಯಿಸುವುದು ಎಲ್ಲಿ ಅಂದ್ರೆ ಅರುಣಾಚಲ ಪ್ರದೇಶದ ಇಟಾನಗರ. ಭಾರತದಲ್ಲಿ ಮೊಟ್ಟ ಮೊದಲು ಸೂರ್ಯ ಉದಯಿಸುವುದು ಎಲ್ಲಿ ಅಂದ್ರೆ ಇಟಾನಗರದಲ್ಲಿ. ಅರುಣಾಚಲ ಪ್ರದೇಶದ ಇಟಾನಗರದಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲು ಸೂರ್ಯ ಉದಯಿಸುತ್ತಾನೆ. ಭಾರತದ ಅತ್ಯಂತ ಪೂರ್ವ ತುದಿ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಅರುಣಾಚಲ ಪ್ರದೇಶದ ಕಿಬಿತು ಅಥವಾ ಕಿಬಾತು. ಭಾರತದ ಪೂರ್ವದ ತುತ್ತ ತುದಿ ಎಲ್ಲಿ ಅಂದ್ರೆ ಅರುಣಾಚಲ ಪ್ರದೇಶದ ಕಿಬಿತು ಅಥವಾ ಕಿಬಾತು. ಪಶ್ಚಿಮದ ತುತ್ತ ತುದಿ ಅಂದ್ರೆ ಗುಜರಾತ್ನ ಗಹ್ವಾರ್ ಮಿತಿಯಲ್ಲಿ ಕಂಡು ಬರುತ್ತದೆ. ಪೂರ್ವದ ತುತ್ತ ತುದಿ ಅಂದ್ರೆ ಅರುಣಾಚಲ ಪ್ರದೇಶದ ಕಿಬಿತು ಅಥವಾ ಕಿಬಾತುದಲ್ಲಿ ಕಂಡು ಬರುತ್ತದೆ. ಈ ಅರುಣಾಚಲ ಪ್ರದೇಶ ರಾಜ್ಯ ಅತ್ಯಂತ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದ ರಾಜ್ಯ. ಇದು ಇಂಪಾರ್ಟೆಂಟ್, ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿದ ರಾಜ್ಯ ಅಂತ ಕ್ವಶನ್ ಆಗತ್ತ. ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿದ ರಾಜ್ಯ ಅರುಣಾಚಲ ಪ್ರದೇಶ. ಎಷ್ಟು ಹೊಂದಿದೆ? 17 ಜನಸಾಂದ್ರತೆಯನ್ನು ಹೊಂದಿದೆ. ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದ ರಾಜ್ಯ ಯಾವ್ದಂದ್ರೆ ಬಿಹಾರ ರಾಜ್ಯ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದೆ. ಎಷ್ಟು ಹೊಂದಿದೆ? 1102. ಇದು ಕ್ವಶನ್ ಆಗಿತ್ತ. ಇಲ್ಲಿ ನೋಟ್ಸ್ ಮಾಡತ್ತಿದ್ದು ಎಲ್ಲಾ ಕ್ವಶನ್ ಆಗಿದ್ ನೋಟ್ಸ್ಗಳು. ಇದು ಬಹಳ ಇಂಪಾರ್ಟೆಂಟ್ ನೋಟ್ಸ್ ಇದು. ನೆಕ್ಸ್ಟ್, ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ. ಇದು ವೆರಿ ಇಂಪಾರ್ಟೆಂಟ್. ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾರ. ಅದಕ್ಕೆ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಈ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು, ಎಲೆ ಉದುರುವ ಕಾಡುಗಳು, ಮತ್ತು ಕೋನಿಫೆರಸ್ ಕಾಡುಗಳು, ಈ 3 ತರಹದ ಕಾಡುಗಳು ಕಂಡು ಬರುತ್ತವೆ. ಆದ್ದರಿಂದ ಈ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ್ನು ಮಿಶ್ರ ಅರಣ್ಯ ರಾಷ್ಟ್ರೀಯ ಉದ್ಯಾನವನ ಅಂತಲೂ ಸಹ ಕರೆಯುತ್ತಾರೆ. ಈ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇಲ್ಲಿ ಹಾರುವ ಅಳಿಲುಗಳು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುತ್ತವೆ ಅಂತ ಕ್ವಶನ್ ಆಗುತ್ತೆ. ಅದಕ್ಕೆ ಉತ್ತರ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುತ್ತವೆ. ನೆಕ್ಸ್ಟ್, ಇಲ್ಲಿ ಹರಿಯುವ ಪ್ರಮುಖ ನದಿ ಅರುಣಾಚಲ ಪ್ರದೇಶದಲ್ಲಿ ಪ್ರಮುಖ ನದಿ ಯಾವುದಂದ್ರ ಬ್ರಹ್ಮಪುತ್ರ ನದಿ. ಈ ಬ್ರಹ್ಮಪುತ್ರ ನದಿ ಅರುಣಾಚಲ ಪ್ರದೇಶವನ್ನು ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶಿಸುತ್ತದೆ. ಎಲ್ಲಿ ಅಂದ್ರ ಇಲ್ಲಿ ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ ಅರುಣಾಚಲ ಪ್ರದೇಶದ ಮೂಲಕ ಭಾರತವನ್ನು ಪ್ರವೇಶಿಸುತ್ತದೆ. ಬ್ರಹ್ಮಪುತ್ರ ನದಿ ಅರುಣಾಚಲ ಪ್ರದೇಶದ ದಿಹಾಂಗ್ ಕಣಿವೆಯ ಮೂಲಕ ಭಾರತವನ್ನು ಪ್ರವೇಶಿಸುತ್ತದೆ. ಇದು ಕ್ವಶನ್ ಆಗುತ್ತಾ. ಭಾರತವನ್ನು ಬ್ರಹ್ಮಪುತ್ರ ನದಿ ಯಾವ ಕಣಿವೆಯ ಮೂಲಕ ಪ್ರವೇಶಿಸುತ್ತದೆ ಅಂತ ಅದಕ್ಕೆ ಉತ್ತರ ದಿಹಾಂಗ್ ಕಣಿವೆಯ ಮೂಲಕ ಬ್ರಹ್ಮಪುತ್ರ ನದಿ ಭಾರತವನ್ನು ಪ್ರವೇಶಿಸುತ್ತದೆ. ಈ ಬ್ರಹ್ಮಪುತ್ರ ನದಿಯ ಉಪನದಿ ಯಾವುದಂದ್ರೆ ಲೋಹಿತ್ ನದಿ. ಈ ಲೋಹಿತ್ ನದಿಗೆ ಇರುವುದು ದೌಲ್ ಸಾದಿಯಾ ಸೇತುವೆ. ಲೋಹಿತ್ ನದಿ ಯಾವ ನದಿಯ ಉಪನದಿ ಅಂತ ಕ್ವಶನ್ ಆಗತ್ತ. ಅದಕ್ಕೆ ಉತ್ತರ ಬ್ರಹ್ಮಪುತ್ರ ನದಿ. ಲೋಹಿತ್ ನದಿಗೆ ಇರುವ ಸೇತುವೆ ಯಾವುದಂದ್ರ ದೌಲ್ ಸಾದಿಯಾ ಸೇತುವೆ. ಇದು ಭಾರತದ ಅತಿ ಉದ್ದವಾದ
ನದಿ ಸೇತುವೆಯಾಗಿದೆ. ಎಷ್ಟು ಉದ್ದ ಐತೆ ಅಂದ್ರೆ 9.4 ಕಿಲೋಮೀಟರ್. ಭಾರತದ ಅತಿ ಉದ್ದವಾದ ನದಿ ಸೇತುವೆ ಯಾವ್ದಂದ್ರ ದೌಲ್ ಸಾದಿಯಾ ಸೇತುವೆ. ಇದನ್ನ ಲೋಹಿತ್ ನದಿಗೆ ಕಟ್ಟಲಾಗಿದೆ. ಈ ಸೇತುವೆಯನ್ನ ಭೂಪೇನ್ ಹಜಾರಿಕಾ ಸೇತುವೆ ಅಂತಲೂ ಸಹ ಕರೆಯುತ್ತಾರೆ. ಈ ಸೇತುವೆ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಮಧ್ಯೆ ಸಂಪರ್ಕವನ್ನು ಉಂಟು ಮಾಡುತ್ತದೆ. ಇದು ಯಾವ ತರ ಕ್ವಶನ್ ಆಗುತ್ತೆ ಅಂದ್ರೆ, ಈ ದೌಲ್ ಸಾದಿಯಾ ಸೇತುವೆ ಯಾವ ಎರಡು ರಾಜ್ಯಗಳನ್ನು ಸಂಪರ್ಕಿಸುತ್ತದೆ ಅಂತ ಕೇಳ್ತಾರ. ಅದಕ್ಕೆ ಉತ್ತರ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ. ದೌಲ್ ಸಾದಿಯಾ ಸೇತುವೆ ಇನ್ನೊಂದು ಹೆಸರೇನು ಅಂತ ಕೇಳ್ತಾರ, ಭೂಪೇನ್ ಹಜಾರಿಕಾ ಸೇತುವೆ. ದೌಲ್ ಸಾದಿಯಾ ಸೇತುವೆಯನ್ನು ಯಾವ ನದಿಗೆ ಕಟ್ಟಲಾಗಿದೆ ಅಂತ ಕೇಳ್ತಾರ. ಅದಕ್ಕೆ ಉತ್ತರ ಲೋಹಿತ್ ನದಿ. ಲೋಹಿತ್ ನದಿ ಬ್ರಹ್ಮಪುತ್ರ ನದಿಯ ಒಂದು ಉಪನದಿಯಾಗಿದೆ. ಭಾರತದ ಅತಿ ಉದ್ದವಾದ ನದಿ ಸೇತುವೆ ಈ ದೌಲ್ ಸಾದಿಯಾ ಸೇತುವೆಯಾಗಿದೆ. ನೆಕ್ಸ್ಟ್, ತವಾಂಗ್ ವ್ಯಾಲಿ ಕಂಡು ಬರುವುದು. ಇದು ಕ್ವಶನ್ ಆಗಿದೆ. ತವಾಂಗ್ ವ್ಯಾಲಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಅದಕ್ಕೆ ಉತ್ತರ ಅರುಣಾಚಲ ಪ್ರದೇಶದಲ್ಲಿ ತವಾಂಗ್ ವ್ಯಾಲಿ ಕಂಡು ಬರುತ್ತದೆ. ಈ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುವ ಶಿವಾಲಿಕ್ ಬೆಟ್ಟಗಳನ್ನು ಏನಂತ ಕರೀತಾರ? ಶಿವಾಲಿಕ್ ಬೆಟ್ಟಗಳನ್ನು ಮಿಶ್ಮಿ ಬೆಟ್ಟಗಳು ಎಂದು ಕರೆಯುತ್ತಾರೆ. ಇಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಯಾವುದಂದ್ರ ಅಪಟನಿಗಳು. ಇದು ಕ್ವಶನ್ ಆಗತ್ತ. ಅಪಟನಿಗಳು ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರುತ್ತದೆ ಅಂದ್ರ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿದ ಎರಡನೇ ರಾಜ್ಯ ಯಾವುದಂದ್ರ ಈ ಅರುಣಾಚಲ ಪ್ರದೇಶ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿದ ಎರಡನೇ ರಾಜ್ಯ ಅರುಣಾಚಲ ಪ್ರದೇಶ. ಮೊದಲಿಗೆ ಯಾವ್ದು ರಾಜ್ಯ ಅಂದ್ರ ಮಧ್ಯಪ್ರದೇಶ, ಎರಡನೇದು ಅರುಣಾಚಲ ಪ್ರದೇಶ, ಮೂರನೇ ಸ್ಥಾನದಲ್ಲಿರುವುದು ಛತ್ತೀಸ್ಗಢ. ಕಡಿಮೆ ಅರಣ್ಯವನ್ನು ಹೊಂದಿರುವ ರಾಜ್ಯಗಳು ಯಾವ್ಯಾವ ಅಂದ್ರೆ ಮೊದಲನೇದು ಹರಿಯಾಣ, ಎರಡನೇ ಸ್ಥಾನದಲ್ಲಿರುವುದು ರಾಜಸ್ಥಾನ, ಮೂರನೇ ಸ್ಥಾನದಲ್ಲಿರುವುದು ಪಂಜಾಬ. ಅತಿ ಹೆಚ್ಚು ಅರಣ್ಯ ಹೊಂದಿರುವುದು ಮೊದಲನೇ ಸ್ಥಾನದಲ್ಲಿ ಮಧ್ಯಪ್ರದೇಶ, ಎರಡನೇ ಸ್ಥಾನದಲ್ಲಿ ಅರುಣಾಚಲ ಪ್ರದೇಶ, ಮೂರನೇ ಸ್ಥಾನದಲ್ಲಿರುವುದು ಛತ್ತೀಸ್ಗಢ. ಕಡಿಮೆ ಅರಣ್ಯ ಹೊಂದಿರುವುದರಲ್ಲಿ ಮೊದಲನೇ ಸ್ಥಾನದಲ್ಲಿರುವುದು ಹರಿಯಾಣ, ಎರಡನೇ ಸ್ಥಾನದಲ್ಲಿರುವುದು ರಾಜಸ್ಥಾನ, ಮೂರನೇ ಸ್ಥಾನದಲ್ಲಿರುವುದು ಪಂಜಾಬ. ಇದು ಕ್ವಶನ್ ಆಗುತ್ತಾ. ನೆಕ್ಸ್ಟ್, ದಿಹಾಂಗ್ ದಬಾಂಗ್ ಜೈವಿಕ ಸಂರಕ್ಷಣಾ ತಾಣ ಇರುವುದು ಅರುಣಾಚಲ ಪ್ರದೇಶದಲ್ಲಿ. ದಿಹಾಂಗ್ ದಬಾಂಗ್ ಸಂರಕ್ಷಣಾ ತಾಣ ಎಲ್ಲಿ ಕಂಡು ಬರುತ್ತದೆ? ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್, 5 ದಿನಗಳಲ್ಲಿ 2 ಬಾರಿ ಮೌಂಟ್ ಎವರೆಸ್ಟ್ ಏರುವುದರ ಮೂಲಕ ವಿಶ್ವ ದಾಖಲೆ ಮಾಡಿದ ಅನ್ಸು ಅವರು ಯಾವ ರಾಜ್ಯದ ಮೂಲದವರು ಅಂತ ಕೇಳ್ತಾರ. ಅನ್ಸು ಅವ್ರು ಎದಕ್ ಫೇಮಸ್ ಅಂದ್ರ 5 ದಿನಗಳಲ್ಲಿ 2 ಬಾರಿ ಮೌಂಟ್ ಎವರೆಸ್ಟ್ ಏರುವುದರ ಮೂಲಕ ವಿಶ್ವ ದಾಖಲೆ ಮಾಡಿದವರು ಅವರು ಅನ್ಸು ಅವರು ಅರುಣಾಚಲ ಪ್ರದೇಶ ರಾಜ್ಯದ ಮೂಲದವರು. ಅನ್ಸು ಅವರು ಅರುಣಾಚಲ ಪ್ರದೇಶ ಮೂಲದವರು. ಇವ್ರು ಏನ್ ಮಾಡಿರಂದ್ರ 5 ದಿನದಲ್ಲಿ 2 ಬಾರಿ ಮೌಂಟ್ ಎವರೆಸ್ಟ್ ಏರುವುದರ ಮೂಲಕ ವಿಶ್ವ ದಾಖಲೆಯನ್ನ ಮಾಡಿದರು. ನೆಕ್ಸ್ಟ್, ಪರಶುರಾಮ ಕುಂಡ ಸರೋವರ ಕಂಡು ಬರುವುದು ಎಲ್ಲಿ ಅಂದ್ರ ಅರುಣಾಚಲ ಪ್ರದೇಶದಲ್ಲಿ. ಪರಶುರಾಮ ಕುಂಡ ಸರೋವರ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಸಾಂಗಕೇನ್ ಉತ್ಸವ ನಡೆಯುವ ರಾಜ್ಯ, ಇದು ಇಂಪಾರ್ಟೆಂಟ್. ಸಾಂಗಕೇನ್ ಉತ್ಸವ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಅಂತ ಕೇಳ್ತಾರ. ಅದು ಅರುಣಾಚಲ ಪ್ರದೇಶದಲ್ಲಿ ನಡೆಯುತ್ತದೆ. ಹಾರ್ನ್ಬಿಲ್ ಉತ್ಸವವನ್ನು ರಾಜ್ಯ ಹಬ್ಬವನ್ನಾಗಿ ಆಯ್ಕೆ ಮಾಡಿದೆ.
ಹಾರ್ನ್ಬಿಲ್ ಉತ್ಸವವನ್ನು ರಾಜ್ಯ ಹಬ್ಬವನ್ನಾಗಿ ಆಯ್ಕೆ ಮಾಡಿದ ರಾಜ್ಯ ಯಾವುದು ಅಂದ್ರ ಅರುಣಾಚಲ ಪ್ರದೇಶ. ಹಬ್ಬವನ್ನಾಗಿ ಆಯ್ಕೆ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಸಂಕೋಚ್ ನದಿ ಕಂಡು ಬರ್ತದೆ ಅರುಣಾಚಲ ಪ್ರದೇಶದಲ್ಲಿ. ಈ ಸಂಕೋಚ್ ನದಿ ಬ್ರಹ್ಮಪುತ್ರ ನದಿಯ ಉಪನದಿ. ಸಂಕೋಚ್ ನದಿ, ಲೋಹಿತ್ ನದಿ ಒಂದ್ ಕಂಡು ಬಂದಿತ್ತು. ನೆಕ್ಸ್ಟ್ ಸಂಕೋಚ್ ನದಿ ಬ್ರಹ್ಮಪುತ್ರ ನದಿಯ ಉಪನದಿ. ಬ್ರಹ್ಮಪುತ್ರ ನದಿಯ ಉಪನದಿ. ಈ ನದಿ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಮಧ್ಯೆ ಗಡಿಯನ್ನು ಸೃಷ್ಟಿ ಮಾಡಿ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶವನ್ನು ಬೇರ್ಪಡಿಸುತ್ತದೆ. ಈ ಸಂಕೋಚ್ ನದಿ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಮಧ್ಯೆ ಗಡಿಯನ್ನು ಉಂಟು ಮಾಡಿ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ರಾಜ್ಯಗಳನ್ನು ಬೇರ್ಪಡಿಸುತ್ತದೆ. ಶೇಲಾಪಾಸ್ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾರ. ಶೇಲಾಪಾಸ್ ಕಂಡು ಬರುವುದು ಎಲ್ಲಿ ಅಂದ್ರ ಅರುಣಾಚಲ ಪ್ರದೇಶದಲ್ಲಿ ಇಲ್ಲೇ ಕಂಡು ಬರುತ್ತದೆ. ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುವ ಈಶಾನ್ಯ ಬೆಟ್ಟಗಳನ್ನು ಏನಂತ ಕರೀತಾರ ಅಂದ್ರ ಪಟ್ಕಾಯಿ ಭೂಮ್ ಬೆಟ್ಟಗಳು. ಪಟ್ಕಾಯಿ ಭೂಮ್ ಬೆಟ್ಟಗಳು ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುವ ಈಶಾನ್ಯ ಬೆಟ್ಟಗಳನ್ನು ಏನಂತ ಕರೀತಾರ? ಪಟ್ಕಾಯಿ ಭೂಮ್ ಬೆಟ್ಟಗಳು. ನೆಕ್ಸ್ಟ್ ಸಂವಿಧಾನದ 371H ವಿಧಿಯಲ್ಲಿ ಈ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ. ಇದು ಇಂಪಾರ್ಟೆಂಟ್. ಸಂವಿಧಾನದ H ವಿಧಿಯಲ್ಲಿ ಈ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ. ಇದು ಎಷ್ಟನೇ ಭಾಗದಲ್ಲಿ ಬರುತ್ತದೆ ಅಂದ್ರೆ ಸಂವಿಧಾನದ 21ನೇ ಭಾಗದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ನಾಗಾಲ್ಯಾಂಡ್ ರಾಜ್ಯ. ನಾಗಾಲ್ಯಾಂಡ್ ರಾಜ್ಯದ ಬಗ್ಗೆ ಪ್ರಮುಖ ಮಾಹಿತಿ. ನಾಗಾಲ್ಯಾಂಡ್ ರಾಜ್ಯದ ಬಗ್ಗೆ ನೋಡೋದಾದ್ರೆ ನಾಗಾಲ್ಯಾಂಡ್ ರಾಜ್ಯವು 1963 ಡಿಸೆಂಬರ್ 1 ಸ್ಥಾಪನೆ ಆಯ್ತು. ಯಾವಾಗ ಸ್ಥಾಪನೆ ಆಯ್ತಾರ ನಾಗಾಲ್ಯಾಂಡ್ ರಾಜ್ಯ? 1963 ಡಿಸೆಂಬರ್ 1 ನಾಗಾಲ್ಯಾಂಡ್ ರಾಜ್ಯ ಸ್ಥಾಪನೆ ಆಯ್ತು. ಇಲ್ಲಿನ ಆಡಳಿತ ಭಾಷೆ ಯಾವುದಂದ್ರ ಇಂಗ್ಲಿಷ್. ನಾಗಾಲ್ಯಾಂಡದ ಆಡಳಿತ ಭಾಷೆ ಇಂಗ್ಲಿಷ್. ಇಲ್ಲಿರುವ ಮುಖ್ಯಮಂತ್ರಿ ಯಾರಂದ್ರ ನೇಪಿಯೋ ರಿಯೋ ಅವರು ನಾಗಾಲ್ಯಾಂಡ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ನೆಕ್ಸ್ಟ್ ಇಲ್ಲಿನ ಪ್ರಸ್ತುತ ಗವರ್ನರ್ ಯಾರದಾರ ಅಂದ್ರ ಲಾ ಗಣೇಶನ್ ಅವರು ಗವರ್ನರ್ ಅಥವಾ ರಾಜ್ಯಪಾಲರು. ನಾಗಾಲ್ಯಾಂಡ್ ರಾಜ್ಯದ ಗವರ್ನರ್ ಅಥವಾ ರಾಜ್ಯಪಾಲರು ಯಾರದಾರ ಅಂದ್ರ ಲಾ ಗಣೇಶನ್. ನೆಕ್ಸ್ಟ್ ನಾಗಾಲ್ಯಾಂಡ್ ರಾಜ್ಯ 371A ಸಂವಿಧಾನದ 371A ವಿಧಿಯಲ್ಲಿ ಈ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ. ಯಾವ ವಿಧಿ ಅಂದ್ರ 371A ಅಡಿಯಲ್ಲಿ ನಾಗಾಲ್ಯಾಂಡ್ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ. ಈ ರಾಜ್ಯ ಹಾರ್ನ್ಬಿಲ್ ಉತ್ಸವವನ್ನು ಆಚರಿಸುತ್ತದೆ. ಹಾರ್ನ್ಬಿಲ್ ಉತ್ಸವದ ಅದನ್ನು ರಾಜ್ಯ ಹಬ್ಬವಾಗಿ ಆಯ್ಕೆ ಮಾಡಿಕೊಂಡ ರಾಜ್ಯ ಯಾವುದಂದ್ರ ಅರುಣಾಚಲ ಪ್ರದೇಶ. ಹಾರ್ನ್ಬಿಲ್ ಉತ್ಸವವನ್ನು ಆಚರಿಸುವ ರಾಜ್ಯ ಯಾವುದಂದ್ರ ಹಾರ್ನ್ಬಿಲ್ ಉತ್ಸವ ಆಚರಿಸುತ್ತದೆ. ಹಾರ್ನ್ಬಿಲ್ ಉತ್ಸವವನ್ನು ಆಚರಿಸುವ ರಾಜ್ಯ ಯಾವುದಂದ್ರ ನಾಗಾಲ್ಯಾಂಡ್. ನೆಕ್ಸ್ಟ್ ಅದರ ಗಡಿಗಳನ್ನು ನೋಡುವುದಾದ್ರ ನಾಗಾಲ್ಯಾಂಡ್ ರಾಜ್ಯದ ಗಡಿಗಳನ್ನು ನೋಡುವುದಾದ್ರ ನಾಗಾಲ್ಯಾಂಡ್ ರಾಜ್ಯ ಮಯನ್ಮಾರ್ದೊಂದಿಗೆ ದೇಶಗಳ ಬದ್ದಲ ಮಯನ್ಮಾರ್ದೊಂದಿಗೆ ಇಲ್ಲಿ ಮಯನ್ಮಾರ್ ಬರುತ್ತದೆ. ಮಯನ್ಮಾರ್ದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ನೆಕ್ಸ್ಟ್ ರಾಜ್ಯಗಳೊಂದಿಗೆ ಯಾವ ರಾಜ್ಯಗಳು ಅಂದ್ರೆ ಒಂದು ಅರುಣಾಚಲ ಪ್ರದೇಶ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ, ಅಸ್ಸಾಂ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ, ಮಣಿಪುರದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಯಾವ ತರ ಕ್ವಶನ್ ಆಗುತ್ತೆ ಅಂದ್ರೆ ನಾಗಾಲ್ಯಾಂಡ್ ರಾಜ್ಯ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ? 3 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಯಾವ್ಯಾವ ರಾಜ್ಯಗಳು ಅಂದ್ರೆ ಅರುಣಾಚಲ ಪ್ರದೇಶ, ಮಣಿಪುರ, ಅಸ್ಸಾಂ. KS ದಲ್ಲಿ ಕ್ವಶನ್ ಆಗಿದೆ ಹೆಂಗೆ ಆಗಿತ್ತಂದ್ರ ಕರ್ನಾಟಕದಿಂದ ಮಿಜೋರಾಂಗೆ ಎಷ್ಟು ರಾಜ್ಯಗಳ ಮೂಲಕ ಹಾಯ್ದು ಹೋಗಬಹುದು ಅಂತ ಇತ್ತ. ಅದಕ್ಕೆ ಉತ್ತರ 4, 5, 6, 7 ಅಂತ ಕೊಟ್ಟಿರ್ತಾರೆ. ಅದು ಕರ್ನಾಟಕ ಮತ್ತು ಮಿಜೋರಾಂ ರಾಜ್ಯವನ್ನು ಹೊರತುಪಡಿಸಿ ಎಷ್ಟು ರಾಜ್ಯಗಳ ಮೂಲಕ ಹಾಯ್ದು ಹೋಗಬಹುದು. ಅದೇ ತರ ಕ್ವಶನ್ ಆಗ್ಬಹುದು. ಇದು ಮ್ಯಾಪ್ ರೀಡಿಂಗ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಹಾರ್ನ್ಬಿಲ್ ಉತ್ಸವವನ್ನು ಆಚರಿಸುತ್ತಾರೆ. ಇಲ್ಲಿ ಕಂಡು ಬರುವ ನಾಗಾಲ್ಯಾಂಡ್ದಲ್ಲಿ ಕಂಡು ಬರುವ ಬುಡಕಟ್ಟು ಜನಾಂಗ, ಪ್ರಮುಖ ಬುಡಕಟ್ಟು ಜನಾಂಗ ಯಾವ್ದಂದ್ರ ಅಂಗಾಮಿ ನಾಗ. ಅಂಗಾಮಿ ನಾಗ ಬುಡಕಟ್ಟು ಜನಾಂಗ ಕಂಡು ಬರುತ್ತದೆ. ಇವ್ರ ಬಗ್ಗೆ ನೋಡಿದ್ರ ಅಂಗಾಮಿ ನಾಗರ ಬಗ್ಗೆ ನೋಡಿದವರ ಈ ಬುಡಕಟ್ಟುದವರು
1935ರಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎದುರು ಇವರು 1935ರಲ್ಲಿ. ಇವ್ರ ದಂಗೆಯ ನಾಯಕ ಯಾರಂದ್ರ ಜೋಡ್ನಾಗನ ಹೆಂಡತಿ ಯಾರಂದ್ರ ಗ್ಲೈಡೆನ್ ಲೀ. ಇವರು ಬ್ರಿಟಿಷರ ವಿರುದ್ಧ 1935ರಲ್ಲಿ ದಂಗೆ ಎದ್ರ ಇವ್ರನ್ನ ಬಂಧನ ಮಾಡಿದ್ರ. ನೆಕ್ಸ್ಟ್ 1948ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಕೆಂಪು ಕೋಟೆಯಲ್ಲಿ ಈ ಗ್ಲೈಡೆನ್ ಲೀ ಅನ್ನು ಬಿಡುಗಡೆ ಮಾಡಿ ಅವಳಿಗೆ ನಾಗರ ರಾಣಿ ಎಂದು ಬಿರುದು ನೀಡಿದರು. ಗ್ಲೈಡೆನ್ ಲೀಗೆ ನಾಗರ ರಾಣಿ ಎಂಬ ಬಿರುದು ನೀಡಿದವರು ಯಾರು ಅಂತ ಕ್ವಶನ್ ಆಗತ್ತಾ. ಅದಕ್ಕೆ ಉತ್ತರ ಜವಾಹರ್ಲಾಲ್ ನೆಹರು ಅವರು. ಇಲ್ಲಿ ಕಂಡು ಬರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ್ದಂದ್ರ ದೀಮಾಪುರ್. ಇದು ಕ್ವಶನ್ ಆಗುತ್ತಾ, ಇದು ಇಂಪಾರ್ಟೆಂಟ್. ದೀಮಾಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾರ. ನಾಗಾಲ್ಯಾಂಡ್. ಇದನ್ನ 2ನೇ ವಿಶ್ವ ಯುದ್ಧದಲ್ಲಿ ಸ್ಥಾಪನೆ ಆಯಿತು. ಇದು 2ನೇ ವಿಶ್ವ ಸಮರ. ಆ ಸಂದರ್ಭದಲ್ಲಿ 1945ರಲ್ಲಿ ಈ ದೀಮಾಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟ್ ಈ ನಾಗಾಲ್ಯಾಂಡ್ದಲ್ಲಿ ಕಂಡು ಬರುವ ಅತಿ ಎತ್ತರದ ಶಿಖರ ಯಾವುದಂದ್ರ ಸಾರಾಮತಿ ಶಿಖರ. ಸಾರಾಮತಿ ಶಿಖರ ನಾಗಾಲ್ಯಾಂಡ್ ರಾಜ್ಯಗಳಲ್ಲಿ ಕಂಡುಬರುವ ಅತಿ ಎತ್ತರ ಶಿಖರ. ಅದೇ ರೀತಿ ಈಶಾನ್ಯ ಬೆಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಇದು. ಈಶಾನ್ಯ ಬೆಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಇದು ಇಂಪಾರ್ಟೆಂಟ್. ಈಶಾನ್ಯ ಬೆಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಅಂತ ಕ್ವಶನ್ ಆಗುತ್ತೆ. ಅದಕ್ಕೆ ಉತ್ತರ ಸಾರಾಮತಿ ಶಿಖರ. ಇದರ ಎತ್ತರ ಎಷ್ಟೈತೆ ಅಂದ್ರ 3820 ಮೀಟರ್ ಎತ್ತರವನ್ನು ಹೊಂದಿದೆ.